ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಕರ್ತನಾದ ಸ್ವಾಮಿ ಅನೇಕ ದಿವಸಗಳಿಂದ ನಮಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾನು ವಂದನೆ ಹೇಳ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಮುಂದುವರೆದ ಭಾಗವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಿದ್ದೇವೆ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಅಪ್ಪ, ಬೇಕಾದಂಥ ಪ್ರಕಟಣೆಗಳನ್ನು ಗೂಢಾರ್ಥಗಳು ನಮಗೆ ಆತ್ಮನ ಮೂಲಕ ಪ್ರಕಟಿಸಬೇಕರ್ತನೆ ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಮಾತಬಲನ ಬರುಣಕ್ಕೆ ನಾವೆಲ್ಲರೂ ಸಿದ್ಧರಾಗುವಾಗ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 1-14 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 5 1-14. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರಾತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿ ಯಾಜಕರನ್ನಾಗಿ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಗ 4 ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕ, ಹೊಸ ಒಡಂಬಡಿಕೆ 27ನೇ ಪುಸ್ತಕ. ಇದರಲ್ಲಿ 404 ವಾಕ್ಯಗಳುಂಟು. ಈ ಪುಸ್ತಕವನ್ನು 3 ಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಇದರ ವಿಂಗಡಣೆಯನ್ನು ಪ್ರಕಟಣೆ 19ರಲ್ಲಿ ರೆವಲ್ಯೂಷನ್ 1:19 ನಾವು ಕಾಣ್ತೇವೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ. ನಡೆದ ಸಂಗತಿ ಅದು 1ನೇ ಅಧ್ಯಾಯದಲ್ಲಿ ಉಂಟು. 1ನೇ ಅಧ್ಯಾಯ ಅದು 1ನೇ ಭಾಗವಾಗಿದೆ. 3 ಭಾಗಗಳಲ್ಲಿ 1 ಭಾಗ ಅದು 1ನೇ ಅಧ್ಯಾಯ. ಅಲ್ಲಿ ಪುನರುತ್ಥಾನ ಹೊಂದಿದಂಥ ಯೇಸುಕ್ರಿಸ್ತನನ್ನು, ಆತನ ಮಹಿಮಾ ಸ್ವರೂಪ ದರ್ಶನವನ್ನು ಅಲ್ಲಿ ಕಾಣ್ತೇವೆ. ಅದು ನಡೆದ ಸಂಗತಿಯಾಗಿದೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು
ಇದು ನಡೆಯುತ್ತಿರುವ ಸಂಗತಿ 2ನೇ ಭಾಗವಾಗಿದೆ. ಅಂದರೆ ಸಭಾಕಾಲ ಈಗ ನಡೀತಿರುವಂಥ ಭಾಗವಾಗಿದೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ 3ನೇ ಭಾಗವನ್ನು ಕಾಣ್ತೇವೆ. ಅದು ನಡೆಯಬೇಕಾದ ಸಂಗತಿ. ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿಯನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ನಾವು ಕಳೆದ ಸಂಚಿಕೆಯಲ್ಲಿ 4ನೇ ಅಧ್ಯಾಯವನ್ನು ಪರಿಪೂರ್ಣ ಮಾಡುವ ಕರ್ತನು ಕೃಪೆ ಮಾಡಿದ. ಇವತ್ತು 5ನೇ ಅಧ್ಯಾಯಕ್ಕೆ ನಾವು ಅಧ್ಯಯನ ಮಾಡುವುದಕ್ಕಾಗಿ ಬಂದಿದ್ದೇವೆ. ನಾವು 4ನೇ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ ಇವೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟ ಅಧ್ಯಾಯಗಳೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. 5ನೇ ಅಧ್ಯಾಯದಲ್ಲಿ 14 ವಾಕ್ಯಗಳುಂಟು. ಇದರಲ್ಲಿ ಕೂಡ ಪ್ರಧಾನವಾದ ಹೇಗೆ 4ನೇ ಅಧ್ಯಾಯದ 7 ಸಂಗತಿ ಇದ್ದೋ ಇದರಲ್ಲಿ ಕೂಡ 7 ಸಂಗತಿ ಇರುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 1ನೇ ವಾಕ್ಯದಲ್ಲಿ ಇಲ್ಲಿ ನಾವು ಕಾಣುವಂಥದ್ದು ಸಿಂಹಾಸನವನ್ನು, ಅದರಲ್ಲಿ ಕೂತಂಥ ಕರ್ತನನ್ನು ಕಾಣ್ತೇವೆ. 2 ಮತ್ತು 3ನೇ ವಾಕ್ಯದಲ್ಲಿ 2ನೇ ವಾಕ್ಯದಲ್ಲಿ ಬಲಿಷ್ಠನಾದ ದೇವದೂತನನ್ನು ಕಾಣ್ತೇವೆ. ಮತ್ತು 3 ಮತ್ತು 4ನೇ ವಾಕ್ಯದಲ್ಲಿ ಈ ಸುರುಳಿಯಲ್ಲಿರುವಂಥ ಮುದ್ರೆಯನ್ನು ಬಿಚ್ಚುವುದಕ್ಕಾಗಿ ಯಾರಿಗೂ ಆಗದೇ ಇರುವ ಕಾರಣ ಅಲ್ಲಿ ಅಪೊಸ್ತಲ ಯೋಹನ್ನನು ಅಳುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಮಾತ್ರವಲ್ಲದೆ 5ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಕರ್ತನಾದ ಯೇಸು ಸ್ವಾಮಿಯನ್ನು 4 ವಿಧವಾಗಿ ಗುರುತಿಸಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. 5ನೇ ಭಾಗ ಅಂದರೆ 11 ಮತ್ತು 12ನೇ ವಾಕ್ಯದಲ್ಲಿ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರು ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆಪಡಿಸುವಂಥದ್ದನ್ನು ಕಾಣ್ತೇವೆ. 6ನೇ ಭಾಗ 13ನೇ ವಾಕ್ಯದಲ್ಲಿ ಸಕಲ ಸೃಷ್ಟಿಗಳು ದೇವಾದಿ ದೇವನನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಕೊನೆಯದಾಗಿ 14ನೇ ವಾಕ್ಯ ಅದು 7ನೇ ಭಾಗವಾಗಿದೆ. 24 ಹಿರಿಯರು ಜೀವಿಗಳು ದೇವಾದಿ ದೇವನನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಈಗ ನಾವು ಮೊದಲ ವಾಕ್ಯ ಓದಿಕೊಳ್ಳೋಣ. ನಾವು 5ನೇ ಅಧ್ಯಾಯದ 1ನೇ ವಾಕ್ಯ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಸಾಕು. ಇಲ್ಲಿ ನಾವು ಮೊದಲ ಸಿಂಹಾಸನವನ್ನು ನೋಡ್ತೇವೆ. ಅದರಲ್ಲಿ ಕೂತಂತ ಕರ್ತನನ್ನು ಕಾಣ್ತಾ ಇದ್ದೇವೆ. ಆತನು ಬೇರೆ ಯಾರೂ ಅಲ್ಲ, ಅದು ತಂದೆಯಾದ ದೇವರಾಗಿದ್ದಾನೆ. ಇದನ್ನು ನಾವು ಪ್ರಕಟಣೆ 4ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಕೂಡ ನಾವು ಅದನ್ನು ಓದಿದ್ದೇವೆ. 103 ಕೀರ್ತನೆ 19ನೇ ವಾಕ್ಯ ಓದಿ. 103 Psalms verses 19. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ಈ ಸಿಂಹಾಸನ ಎಂಬುವಂಥದ್ದು ಅದು ದೇವರ ಸರ್ವ ಬಹುಮತ್ವವನ್ನು, ಸರ್ವಾಧಿಕಾರವನ್ನು, ಆತನ ಪ್ರಭಾವವನ್ನು, ಆತನ ಘನತೆಯನ್ನು, ಆತನ ಮಹಿಮೆಯನ್ನು, ಮಹಾಮಹಿಮೆಯನ್ನು ಸೂಚಿಸುವಂಥ ಒಂದು ಗುರುತಾಗಿದೆ ಪ್ರಿಯರೇ. ಪ್ರಕಟಣೆ 21:5 ವಾಕ್ಯ ಓದುವುದಾದರೆ ಸಿಂಹಾಸನದಲ್ಲಿ ಕೂತ ಆತನು ಹೇಳ್ತಾ ಇದ್ದಾನೆ, ಎಲ್ಲವನ್ನು ಹೊಸತು ಮಾಡುತ್ತೇನೆ. ಓದಿ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಎಲ್ಲವನ್ನು ಹೊಸತು ಮಾಡುತ್ತೇನೆ ಎಂಬುದಾಗಿ ಮತ್ತು ಒಬ್ಬನು ನನಗೆ. ಸಾಕು. ಇಲ್ಲಿ ಸಿಂಹಾಸನ ಕೂತ್ಕೊಂಡವನು ತಂದೆಯಾದ ದೇವರಾಗಿದ್ದಾನೆ. ಇಲ್ಲಿ ಇನ್ನೂ ಉಳಿದಂಥ 3 ಸಂಗತಿಯಲ್ಲಿ ಕಾಣ್ತೇವೆ. ಮುಂದೆ ಓದಿ. 1ನೇ ವಾಕ್ಯ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು. ಬಲಗೈ. 1ನೇದಾಗಿಯಲ್ಲಿ ಬಲಗೈ. ಅಲ್ಲಿ ಸಿಂಹಾಸನ ನೋಡ್ತೇವೆ, ಅದರಲ್ಲಿ ಕೂತಂಥ ಕರ್ತನನ್ನು ಕಾಣ್ತಾ ಇದ್ದೇವೆ. ಮಾತ್ರವಲ್ಲ, ಆತನ ಬಲಗೈಯಲ್ಲಿ ಒಂದು ಸುರುಳಿ ಇದೆ. ಬಲಗೈ ಎಂಬುವಂಥದ್ದು ಅದು ಏನನ್ನು ಸೂಚಿಸ್ತಾ ಎಂದರೆ ದೇವರು ಸರ್ವಶಕ್ತನು ಎಂಬುದನ್ನು ಸೂಚಿಸ್ತದೆ. 2ನೇದಾಗಿ ಆತನ ಪ್ರೊಟೆಕ್ಷನನ್ನು ಸೂಚಿಸ್ತದೆ, ರಕ್ಷಣೆಯನ್ನು ಸೂಚಿಸುವಂಥದ್ದಾಗಿದೆ, ಭದ್ರತೆಯನ್ನು ಸೂಚಿಸುವಂಥದ್ದಾಗಿದೆ. ಮಾತ್ರವಲ್ಲ, ವೈರಿಗಳ ಮೇಲೆ ಜಯವನ್ನು ಕೊಡುವಂಥ ಒಂದು ಗುರುತನ್ನು ಕೂಡ ಈ ಬಲಗೈ ಸೂಚಿಸುವಂಥದ್ದೆಂಬುದಾಗಿ ನಾವು ಕಾಣ್ತೇವೆ. ಅನೇಕ ವಿಷಯಗಳನ್ನು ಈ ಬಲಗೈ ನಮಗೆ ಗುರುತು ಅನ್ನು ಕೊಡುವಂಥ ಸೂಚನೆಯನ್ನು ಕೊಡುವಂಥದ್ದಾಗಿದೆ. ಇದನ್ನು ಬಲಗೈ ಕುರಿತಾಗಿ ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವರ ಬಲಗೈ ಕುರಿತಾಗಿ ಅನೇಕ ವಾಕ್ಯಗಳುಂಟು. ಅನೇಕ ಸಂಗತಿಗಳನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ಕೆಲವೊಂದು ವಾಕ್ಯಗಳನ್ನು ದೇವರ ಬಲಗೈಗೆ ಸಂಬಂಧವಾಗಿ ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. ಮೊದಲದಾಗಿ ನಾವು ಓದುವ ಕೀರ್ತನೆ 16:11. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದೇವರ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ.
ಆತನ ಬಲಗೈ ಮೂಲಕ ನಮಗೆ ಶಾಶ್ವತವಾದಂಥ ಒಂದು ಭಾಗ್ಯವನ್ನು ದೇವರು ಆತನು ಅನುಗ್ರಹಿಸುವ ಆತನು ಎಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ಕೀರ್ತನೆ 48:10 ವಾಕ್ಯ ಓದುವ. Psalms 48:10. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ನಿನ್ನ ಬಲಗೈ, ದೇವರ ಬಲಗೈ ನೀತಿಯನ್ನು ನೆರವೇರಿಸುವಂಥದ್ದು ಆಗಿದೆ. ನಮ್ಮ ದೇವರ ನೀತಿಯನ್ನು ನಡೆಸುವ ದೇವರು. ಆತನ ಹೆಸರು ನೀತಿಯ ದೇವರೆಂಬುದಾಗಿ, ನಂಬಿಗಸ್ತನು ಮಾತ್ರವಲ್ಲ ನೀತಿವಂತನೆಂಬುದಾಗಿ ನೀತಿಯ ದೇವರಾಗಿದ್ದಾನೆ. ಆತನ ಬಲಗೈ ಎರಡನೇದಾಗಿ ಏನು ಮಾಡ್ತದಂತೆ? ನೀತಿಯನ್ನು ನಡೆಸುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಅನೀತಿಯ ಕಾರ್ಯಗಳು ನಡೆಯುವಾಗ, ಅನೇಕ ಅನ್ಯಾಯ ಮಾಡುವಾಗ ಆತನ ಕರ ನಮ್ಮ ಜೀವಿತದಲ್ಲಿ ಪ್ರಕಟವಾಗಿ ಅದು ನೀತಿಯನ್ನು ನಡೆಸುವಂಥದ್ದೆಂಬುದಾಗಿ ತಿಳ್ಕೊಳ್ಬೇಕು ಪ್ರಿಯರೇ. ಒಂದು ಕೀರ್ತನೆ 63:8 ಓದುವ. Psalm 63:8. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಆ ಬಲಗೈಯನ್ನು ದೇವರು ನಮಗೆ ಆಧಾರ ಕೊಡುತ್ತಾನೆ. ಈ ಲೋಕದಲ್ಲಿ ಕೆಲವು ಹೇಳುವಂಥದ್ದು ಕೇಳಿದೆ, ಆ MLA ಆ MP ಆ ಅಧಿಕಾರದ ಈ ವ್ಯಕ್ತಿ ಬಲಗೈ ಎಂಬುದಾಗಿ ಹೇಳುವಂಥದ್ದು ಅನೇಕರು ಲೋಕದಲ್ಲಿ ಕೇಳ್ತೇವೆ ನಾವು. ಅದೇ ರೀತಿಯಲ್ಲಿ ದೇವರು ತನ್ನ ಬಲಗೈ ನಮ್ಮ ಜೀವಿತದಲ್ಲಿ ಆಧಾರವಾಗಿ ಕೊಡ್ತಾನಂತೆ ಪ್ರಿಯರೇ. ಅನೇಕ ಮನುಷ್ಯರು, ಅನೇಕ ವ್ಯಕ್ತಿಗಳು ತಮ್ಮ ನಂಬಿರುವಂಥ ಜನರನ್ನು ಅನೇಕ ಸಮಯದಲ್ಲಿ ಬಿಟ್ಟು ಬಿಡ್ತಾರೆ, ತಿರಸ್ಕರಿಸುತ್ತಾರೆ, ಕೈ ಬಿಡುತ್ತಾರೆ. ಅದು ದೇವರು ಹಾಗೆ ಅಲ್ಲ. ಆತನ ಬಲಗೈ ನಮಗೆ ಆಧಾರವಾಗಿ ಆತನು ಕೊಡುವಾತನು ಆಗಿದ್ದಾನೆಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ನಾವು ನಾಲ್ಕನೇದಾಗಿ ಕೀರ್ತನೆ 98:1 ವಾಕ್ಯ ಓದುವ. Psalms 98:1. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ದೇವರ ಬಲಗೈ ಜಯವನ್ನು ಉಂಟು ಮಾಡ್ತದೆ ಎಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ. ನಮ್ಮ ಜೀವಿತದಲ್ಲಿ ದೇವರ ಬಲಗೆಯ ಒಂದು ಸಹಾಯ ನಮಗಿರುವುದಾದರೆ ಆತ ನಮಗೆ ಜಯವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಐದನೇದಾಗಿ ಬಲಗೆಗೆ ಸಂಬಂಧವಾಗಿ 118 ಕೀರ್ತನೆ 16ನೇ ವಾಕ್ಯ. 118 Psalms verse 16. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ ಮಾತ್ರವಲ್ಲ, ಆತನ ಬಲಗೈ ಏನು ಮಾಡ್ತದಂತೆ? ಪರಾಕ್ರಮ ನಡೆಸುತ್ತದೆ. ಜಕರಿಯ 4:6 ಓದಿದ್ದೇವೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದಾಗಿ ಅಲ್ಲಿ ಜೆರುಬ್ಬಾಬೆಲನೊಟ್ಟಿಗೆ ದೇವರು ಮಾತಾಡುವಂಥದ್ದನ್ನು ಕಾಣ್ತವೆ. ನಾವು ನಮ್ಮ ಜೀವಿತದಲ್ಲಿ ಪರಾಕ್ರಮ ಕೃತ್ಯಗಳನ್ನು ದೇವರ ಬಲಗೈ ಮಾಡುವಂಥದ್ದೆಂಬುದಾಗಿ ನಾವು ಈ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ತೇವೆ ಪ್ರಿಯರೇ. ಆರನೇದಾಗಿ 139 ಕೀರ್ತನೆ 10ನೇ ವಾಕ್ಯ. 139 Psalms verse 10. ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ನೋಡಿ, ದೇವರ ಬಲಗೈ ನಮ್ಮನ್ನು ಯಾವಾಗಲೂ ಹಿಡಿದಿರುವಂಥದ್ದಾಗಿದೆ. ಅನೇಕ ಸಲ ಹೇಳಿದ್ದೇನೆ, ಒಬ್ಬ ಭಕ್ತರು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಕರ್ತನೆ, ನಾನು ನಿನ್ನ ಕೈಯನ್ನು ಯಾವತ್ತೂ ಹಿಡಿಯುವುದಿಲ್ಲ, ನೀನು ನನ್ನ ಕೈ ಹಿಡಿದುಕೋ. ಯಾಕಂದರೆ ನಾನು ನಿನ್ನ ಕೈ ಹಿಡಿದರೆ ಯಾವಾಗ ಬೇಕಾದರೂ ಬಿಡಬಹುದು, ಆದರೆ ನೀನು ನನ್ನ ಕೈಯನ್ನು ಹಿಡ್ಕೊಂಡ್ರೆ ನೀನು ಯಾವತ್ತೂ ನನ್ನ ಬಿಡುವುದಿಲ್ಲ ಎಂಬುದಾಗಿ ಆ ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೌದು ಪ್ರಿಯರೇ, ದೇವರ ಬಲಗೈ ನಮ್ಮ ಹಿಡಿದಿರುವುದಾದರೆ ಆ ಕೈಯಲ್ಲಿ ನಾವು ಸುರಕ್ಷಿತರಾಗಿರುತ್ತೇವೆ. ನಾವು ಜನಸಂದಣಿಯಲ್ಲಿ ಚಿಕ್ಕ ಮಕ್ಕಳನ್ನು ತಂದೆ ತಾಯಿಗಳು ಕೈ ಹಿಡ್ಕೊಂಡು ನಡೆಸಿಕೊಂಡು ಹೋಗುವಂಥದ್ದನ್ನು ಕಂಡಿದ್ದೇವೆ. ಎಲ್ಲಿಯವರೆಗೆ ತಂದೆ ಅಥವಾ ತಾಯಿ ಅಥವಾ ಹಿರಿಯರು ಆ ಮಗುವಿನ ಕೈ ಹಿಡ್ಕೊಂಡಿರುತ್ತಾರೋ ಆ ಮಗು ಸುರಕ್ಷಿತ, ಮಗುವಿಗೊಂದು ಭರವಸೆ ಇರ್ತದೆ. ಅದೇ ರೀತಿಯಲ್ಲಿ ನಮ್ಮ ಕೈಯನ್ನು ಕರ್ತನು ಹಿಡ್ಕೊಂಡಿರುತ್ತಾನೆಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ತೇವೆ. ಏಳನೇದಾಗಿ ಏಷ್ಯಾ 41:10ನೇ ವಾಕ್ಯ. Isaiah 41:10. ಪ್ರಜೆಯೇ, ನೀನಂತೂ ಹೆದರಬೇಡ,
ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನಿನಗೆ ಆಧಾರ ಮಾಡ್ತಾನೆ. ಧರ್ಮದ ಬಲಗೈ ಅಥವಾ ನೀತಿಯ ಬಲಗೈಯನ್ನು ದೇವರು ನಮಗೆ ಆಧಾರವಾಗಿ ಕೊಡುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಅದೇ ಅಧ್ಯಾಯದಲ್ಲಿ 8ನೇದಾಗಿ ಏಷ್ಯ 41:13 ವಾಕ್ಯ ಓದುವ. ಐಸೈಯಾ 41:13. ಭಯಪಡಬೇಡ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ನಾನೇ ನಿನಗೆ ಸಹಾಯ ಮಾಡ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಕೈ ಹಿಡಿಯುತ್ತೇನಲ್ಲ. ದೇವರೇನು ಹೇಳ್ತಿದ್ದಾನೆ? ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಮ್ಮ ದೇವರು ಕೈ ಹಿಡ್ಕೊಂಡ್ರೆ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಓಕೆ, 9ನೇದಾಗಿ ಏಷ್ಯಾ 48:17, ಐಸೈಯಾ 48:17. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯು ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ಅಲ್ಲಲುಯ್ಯ. ದೇವರ ಬಲಗೈ ನಮ್ಮನ್ನು ವೃದ್ಧಿ ಮಾರ್ಗದಲ್ಲಿ ನಡೆಸುತ್ತದೆ ಎಂಬುದಾಗಿ ವಾಕ್ಯದ ಆಧಾರದಲ್ಲಿ ನೋಡ್ತೇವೆ. ಕೊನೆಯದಾಗಿ 10ನೇದಾಗಿ ಆ ಪುಸ್ತಕ 2:33, ಆಕ್ಟ್ಸ್ ಚಾಪ್ಟರ್ 2:33. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಆತನ ಬಲಗೈಯಿಂದ ಎಲ್ಲಿಗೆ ಏರಿಸಲ್ಪಟ್ಟ? ದೇವರ ಉನ್ನತಕ್ಕೆ ಏರಿಸಲ್ಪಟ್ಟ, ಉನ್ನತ ಸ್ಥಾನಕ್ಕೆ ದೇವರ ಬಲಗೈ ನನ್ನನ್ನು ನಿಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಅದು ಏರಿಸುವಂಥದ್ದೆಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನಾವು ಇರುವಂಥ ಸ್ಥಳ ಇರಲ್ಲ ಪ್ರಿಯರೇ. ಕಾರಣ ನಮ್ಮ ದೇವರ ಬಲಗೈ ಉಂಟಲ್ಲ, ಅದು ಉನ್ನತ ಸ್ಥಾನಕ್ಕೆ ನಮ್ಮನ್ನು ಏರಿಸುವಂಥದ್ದಾಗಿದೆ. ಹಾಗಾದರೆ ಬಲಗೈ ಎಂಬುದಾಗಿ ಹೇಳುವಾಗ ಅದಕ್ಕೆ ಅನೇಕ ವಿಧವಾದ ಆತ್ಮೀಯವಾದ ಅರ್ಥಗಳಿವೆ. ಹಾಗಾದರೆ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಸಿಂಹಾಸನ ನೋಡ್ತೇವೆ. ಅದನ್ನು ಪ್ರಕಟಣೆ 4:2 ಆಲ್ರೆಡಿ ನೋಡಿದ್ದೇವೆ. ಅದರಲ್ಲಿ ಕೂತಾತನ ನೋಡಿದ್ದೇವೆ. ಅದರಲ್ಲಿ ಕೂತಾತನ ತಂದೆ ದೇವರಾಗಿದ್ದಾನೆ. ಆತನ ಬಲಗೈ ನೋಡಿದ್ದೇವೆ. ಆ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಆತನು ಇಟ್ಕೊಂಡಿದ್ದಾನೆ. ಈ ಸುರುಳಿಯ ಕುರಿತಾಗಿ ನಾವು ಓದುವುದಾದರೆ ಅನೇಕ ವಿಧವಾದ ಅರ್ಥಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕಾರಣ ಈ ಇಸ್ರೇಲ್ ಜನರಲ್ಲಿ ಒಬ್ಬ ವ್ಯಕ್ತಿಗೆ ವೀಲನ್ನು ಬರೆಯುವಾಗ 7 ಜನ ಸಾಕ್ಷಿಗಳನ್ನು ತಗೊಳ್ತಾ ಇದ್ರು. ಕೊನೆಗೆ 7 ಜನ ಸಾಕ್ಷಿಗಳು ಸಿಗ್ನೇಚರ್ ಹಾಕಿ ಆ ವೀಲನ್ನು ಮುದ್ರೆ ಹಾಕಿ ಇಡ್ತಾ ಇದ್ರು. ಆ ವ್ಯಕ್ತಿ ಸತ್ತ ನಂತರ 7 ಜನ ಸಾಕ್ಷಿಗಳನ್ನು ಹಾಜರು ಮಾಡಿ ಅವರ ಸಿಗ್ನೇಚರ್ ತಗೊಂಡು ಅದನ್ನು ಹೊಡೆಯುತ್ತಾ ಇದ್ರು, ಅವರ ಸಮ್ಮುಖದಲ್ಲಿ ಹೊಡೆಯುತ್ತಾ ಇದ್ದರು. ಇಲ್ಲಿ ನಾವು ನೋಡುವಂಥ ಇನ್ನೊಂದು ವಿಚಾರವೇನೆಂದರೆ ಪ್ರಿಯರೇ, ಈ ಒಂದು ಸುರುಳಿಯಲ್ಲಿ ಕೆಲವೊಂದು ನ್ಯಾಯ ತೀರ್ಪಿಗೆ ಸಂಬಂಧವಾದ ವಿಚಾರಗಳುಂಟು. ಕೆಲವು ಉಪದ್ರವಗಳು ಬರೆಯಲ್ಪಟ್ಟಿದೆ. ಕೆಲವೊಂದು ಉಪದ್ರವಗಳನ್ನು ಬರೆಯಲ್ಪಟ್ಟಿರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಈ ಸುರುಳಿಯ ವಿಷಯದಲ್ಲಿ ನಾವು ಧ್ಯಾನಿಸಬೇಕಾದ್ರೆ ನಾವು ಮೊದಲದಾಗಿ ಯೆರೆಮೀಯನ ಪುಸ್ತಕ 1:16 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಜೆರೆಮಿಯಾ 1:16. ಅಂದರೆ ನ್ಯಾಯದಂಡನೆ, ನಿಮ್ಮ ಪಾಪಕ್ಕೆ ತಕ್ಕ ನ್ಯಾಯದಂಡನೆ ತಿಳಿಸ್ತೇನೆ ಎಂಬ ದೇವರು ಹೇಳ್ತಾ ಇದ್ದಾನೆ. ಓದಿ. ನನ್ನ ಜನರು ನನ್ನನ್ನು ಬಿಟ್ಟಿದ್ದು ಅನ್ಯ ದೇವತೆಗಳಿಗೆ ಹೋಮ ಮಾಡಿದ್ದು ತಮ್ಮ ಕೈಯಿಂದ ನಿರ್ಮಿಸಿದ್ದಕ್ಕೆ ಅಡ್ಡ ಬಿದ್ದದ್ದು ಈ ಎಲ್ಲಾ ಅಧರ್ಮಕ್ಕೆ ನಾನು ಅವರಿಗೆ ವಿಧಿಸಿರುವ ನ್ಯಾಯದಂಡನೆಗಳನ್ನು ತಿಳಿಸುವೆನು. ಅಂದ್ರೆ ಆ ಸುರುಳಿ ಉಂಟಲ್ಲ, ಆ ಸುರುಳಿಯಲ್ಲಿ ಏನಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಒಂದು ನ್ಯಾಯ ತೀರ್ಪು ಅದರಲ್ಲಿ ದೇವರು ಬರೆದಿಟ್ಟಿದ್ದಾನೆ. ಅಥವಾ ಶಿಕ್ಷೆ, ಪಾಪಕ್ಕೆ, ಜನರ ಪಾಪಕ್ಕೆ ಶಿಕ್ಷೆ ಬರಲಿಕ್ಕಿರುವಂಥ ಶಿಕ್ಷೆ ಆ ಒಂದು ಸುರುಳಿಯ ಒಳಗಡೆ ಆತನು ಬರೆದಿಟ್ಟಿರ್ತಾನೆ, ಚೆನ್ನಾಗಿ ತಿಳ್ಕೋಬೇಕು. ಯೆಶಾಯ 29:11-12 ವಾಕ್ಯ ಓದುವುದಾದರೆ ಅಲ್ಲಿ ಎಲ್ಲರೂ ಆ ಸುರುಳಿಯನ್ನು ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಓದಿ.
ದೈವ ದರ್ಶನವೆಲ್ಲ ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಆಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಆ, ಮುದ್ರೆ ಹಾಕಿದೆಯಲ್ಲ. ಮುದ್ರೆ ಹಾಕಿದೆ. ಇದರ ಇನ್ನೊಂದು ವಿವರಣೆ ಹೇಳ್ತೇನೆ ಪ್ರಿಯರೇ. ಇಲ್ಲಿ ಈ ಮುದ್ರೆ, ಈಗ ಮುಂದಿನ ವಾಕ್ಯದಲ್ಲಿ ಆ ಸುರುಳಿದ ನಂತರ ಆ 7 ಮುದ್ರೆಗಳಲ್ಲಿ ಕಾಣ್ತೇವೆ ನಾವು. ದಾನಿಯೇಲನ ಸಮಯದಲ್ಲಿ, ಓಕೆ, ಇಲ್ಲಿಗೆ ನಾವು ಮತ್ತೆ ಬರುವ ಮೊದಲು ಇದರ ಬಗ್ಗೆ, ಸುರುಳಿಯ ಬಗ್ಗೆ ನಾವು ನೋಡುವ. ಓಕೆ, ಎಜೆಕಿಯಲ್ ಚಾಪ್ಟರ್ 2 8-10 ವಾಕ್ಯ ಓದಿ. ಎಜೆಕಿಯಲ್ 2 8-10 ವಾಕ್ಯ. ಅಲ್ಲಿ 3 ವಿಧವಾದ ಶಿಕ್ಷೆ ಅಲ್ಲಿ ಎರಡೂ ಬದಿಯಲ್ಲಿ ಬರೆದ ಸುರುಳಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ ನಾವು. ಓದುವ. ಇದಲ್ಲದೆ ಆತನು ಇದಲ್ಲದೆ ಆತನು ನರಪುತ್ರನೇ ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ಇಲ್ಲಿ 3 ವಿಧವಾದ ಶಿಕ್ಷೆಗಳನ್ನು ಪ್ರಕಟ ಮಾಡ್ತಾನೆ. ನೀನು ಅವಿಧೇಯನಾಗಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಇಗೋ ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಅದರಲ್ಲಿ ಏನ್ ಕಾಣ್ತಾ ಇದೆ? ಒಂದು ಗ್ರಂಥದ ಸುರುಳಿ ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನ ಎದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರಲ್ಲಿ ಬರೆದದ್ದು ಗೋಳು, ಏನ್ ಒಂದು ಗೋಳು, ಮುಲುಗು, ಮೊರೆ, ಇವುಗಳೇ. ನೋಡಿ, 3 ಶಿಕ್ಷೆ ಉಂಟು. ಗೋಳು, ಮುಲುಗು, ಮೊರೆ. 2 ಪಕ್ಕದಲ್ಲಿ ಕೂಡ ಅಲ್ಲಿ ಶಿಕ್ಷೆಗಳು ಬರೆಯಲ್ಪಟ್ಟಿರುವಂಥ ನೋಡಿ. ಇದರಲ್ಲಿ ಕೂಡ ಈ ಸುರುಳಿ, ಪ್ರಕಟಣೆ ಕಾಣುವಂಥ ಸುರುಳಿಯಲ್ಲಿ ಕೂಡ ಈ ರೀತಿಯ ಒಂದು ಶಿಕ್ಷೆಗಳು ಅಲ್ಲಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಅಂದರೆ ನಾನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಸಂಕಟ ಕಾಲ ಅಥವಾ ಮಹಾಸಂಕಟ ಕಾಲದ 7 ವರ್ಷಗಳಲ್ಲಿ ಈ ಭೂಮಿಯಲ್ಲಿ ದೊಡ್ಡ ಮಹಾ ಸಂಕಟ ನಡೀಲಿಕ್ಕಿದೆ. ಭಯಂಕರ ಉಪದ್ರವ ಕಾಲವಾಗಿರುತ್ತದೆ. ಯಾಕೆಂದರೆ ಒಂದನೇದಾಗಿ ದೇವರ ವಾಕ್ಯ ತಿಳಿದು ತಪ್ಪು ಮಾಡೋದಕ್ಕಾಗಿ ದೇವರ ಕ್ರೋಪ ಪ್ರಕಟವಾಗಲಿಕ್ಕಿದೆ. ಎರಡನೇದಾಗಿ ಅನೇಕ ಜನಾಂಗಗಳಿಗೆ ರೇಡಿಯೋ ಮೂಲಕ, ಆಸರೆ ಟಿವಿ, ಬೇರೆ ಬೇರೆ ಟಿವಿ ಚಾನೆಲ್ಗಳು ಅಥವಾ ಮ್ಯಾಗ್ಝಿನ್ಗಳು, ಕರಪತ್ರಗಳು, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸುವಾರ್ತೆ ಹೋಗ್ತಾ ಉಂಟು. ಸತ್ಯ ದೇವರು ಯಾರೆಂಬುದಾಗಿ ಪ್ರಕಟ ಆಗ್ತಾ ಇದೆ. ರಕ್ಷಣೆ ಹೇಗೆ ಸಿಗ್ತದೆ, ನಿತ್ಯ ಜೀವ ಹೇಗೆ ಸಿಗುತ್ತದೆ, ಎಲ್ಲ ಕಡೆ ಸುವಾರ್ತೆಯು ಹರಡುತ್ತಾ ಇದೆ. ಆದರೂ ಕೂಡ ಅನೇಕರು ಅವಿಧೇಯರಾಗ್ತಾ ಇದ್ದಾರೆ, ಮುಂಡರಾಗ್ತಾ ಇದ್ದಾರೆ, ಸತ್ಯ ದೇವರ ಕಡೆಗೆ ಬರ್ತಾ ಇಲ್ಲ, ತಮ್ಮದೇ ಆದಂಥ ಪಾಪ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ. ಈ ವರ್ಷಗಳಿಂದ ನಡೆದಂಥ ಅವಿಧೇಯತ್ವಕ್ಕೆ ಒಂದು ಶಿಕ್ಷೆಯ ಕಾಲ ಬರಲಿಕ್ಕಿದೆ. ಅದನ್ನು ಆಲ್ರೆಡಿ ಸುರುಳಿಯಲ್ಲಿ ದೇವರು ಏನು ಶಿಕ್ಷೆ ಎಂಬುದಾಗಿ 7 ವರ್ಷಗಳಲ್ಲಿ ಬರೆದಿಟ್ಟಿದ್ದಾನೆ. ಈ ಸುರುಳಿ ಯಾವುದಾಗಿದೆ? 7 ಮುದ್ರೆಗಳ ಸುರುಳಿ. ಒಟ್ಟಿಗೆ 21 ಉಪದ್ರವಗಳನ್ನು ನಾವು ಕಾಣಲಿಕ್ಕೆ ಹೋಗ್ತೇವೆ. 6ನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೆ ಪ್ರಕಟಣೆ ಪುಸ್ತಕದಲ್ಲಿ 21 ಉಪದ್ರವಗಳನ್ನು ನಾವು ಕಾಣಲಿಕ್ಕೆ ಹೋಗ್ತೇವೆ. ಈ ಸುರುಳಿ 7 ಮುದ್ರೆಗಳಿಂದ ಹೊಂದಿದಂಥ ಸುರುಳಿಯಾಗಿದೆ. ಮೊದಲ 7 ಉಪದ್ರವಗಳು ಈ ಒಂದು ಸುರುಳಿಯಲ್ಲಿ ಬರೆಯಲ್ಪಟ್ಟಿವೆ. ಇದು ಯಾಕೆ? ದೇವರ ವಾಕ್ಯಕ್ಕೆ ಅವಿಧೇಯತೆಯಾದ ನಿಮಿತ್ತವಾಗಿ ಪ್ರಕಟವಾಗುವ ಒಂದು ಉಪದ್ರವವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಮತ್ತೆ ಸುವಾರ್ತೆ 3ನೇ 7ನೇ ವಾಕ್ಯ ಕೂಡ ಓದುವ. ಮ್ಯಾಥ್ಯೂ 3:7. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ದೈವ ಮುಂದೆ ಬರುವ ದೈವ ಕೋಪ. ಯಾವ ದೈವ ಕೋಪದ ಕುರಿತಾಗಿ ಇಲ್ಲಿ ಸ್ನಾನಕ್ಕೆ ಮಾತಾಡ್ತಾ ಇದ್ದಾನೆ? ಮುಂದೆ ಕಾಣಬರುವ ದೈವ ಕೋಪ ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಇದು ಯಾವ ದೈವ ಕೋಪ? 7 ವರ್ಷಗಳಲ್ಲಿ ಪ್ರಕಟವಾಗಲಿಕ್ಕಿರುವಂಥ ದೈವ ಕೋಪದ ಕುರಿತಾಗಿಯೇ ಇಲ್ಲಿ ಸ್ನಾನಿಕ ಯೋಹನ್ನನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ರೋಮ 5:9 ಓದಿ.
ರೋಮನ್ಸ್ ಚಾಪ್ಟರ್ 5 ವರ್ಸಸ್ 9. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಆತನ ಮೂಲಕ ಬರುವಂತ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು. ಹೇಗೆ ತಪ್ಪಿಸಿಕೊಳ್ಳುವುದು? ನೀತಿವಂತರಾಗಿರುವುದರಿಂದ ಆತನಿಂದ ಬರುವಂಥ ಕೋಪಕ್ಕೆ ತಪ್ಪಿಸಿಕೊಳ್ತೇವೆ ಎಂಬುದಾಗಿ. ಅಂದರೆ ಯಾವ ಕೋಪ? 7 ವರ್ಷಗಳ ಉಪದ್ರವ ಕಾಲದಲ್ಲಿ ಬರುವ ಆ ದೈವಿಕವಾದ ಕೋಪದ ಕುರಿತಾಗಿ ಇಲ್ಲಿ ಪೌಲನು ಉಲ್ಲೇಖ ಮಾಡ್ತಾ ಇದ್ದಾನೆ. 1 ಥೆಸಲೋನಿಕ 1:10, 1 ಥೆಸಲೋನಿಕ ಚಾಪ್ಟರ್ 1:10. ಆತನು ಸತ್ತವರ ಒಳಗಿಂದ ಎಬ್ಬಿಸಿದಂತ ಆಕಾಶದ ಒಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸಿರುತ್ತಾನೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಅಂದರೆ ನಮ್ಮನ್ನು ಹೇಗೆ ತಪ್ಪಿಸ್ತಾನೆ? ಎತ್ತಲ್ಪಡುವಿಕೆಯ ಮೂಲಕ, ಸಭೆಯನ್ನು ಪರಲೋಕಕ್ಕೆ ತಗೊಂಡು ಹೋಗುವುದರ ಮೂಲಕ, ರ್ಯಾಪ್ಚರ್ ಮೂಲಕ ಈ ಲೋಕದಲ್ಲಿ ಈ ಉಪದ್ರವ ಕಾಲದ ನಡೆಯುವಂಥ ಆ ಮಹಾ ಸಂಕಟದಿಂದ ನಮ್ಮನ್ನು ತಪ್ಪಿಸುತ್ತಾನೆ. ಅದು ದೇವರ ಕೋಪ ಈ ಭೂಮಿಯಲ್ಲಿ ಪ್ರಕಟವಾಗುವಂಥ ಸಮಯ ಪ್ರಿಯರೇ. ಓಕೆ, 1 ಥೆಸಲೋನಿಕ 2:16 ಓದಿ. 1 ಥೆಸಲೋನಿಕ ಚಾಪ್ಟರ್ 2:16. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಯಾರೆಲ್ಲ ಸ್ವಾರ್ಥ ಸೇವೆಗೆ ಅಡ್ಡಿಯಾಗಿ ನಿಲ್ತಾರೋ ಅವರ ಮೇಲೆ ದೇವರ ಕೋಪವು ಏನಾಗಿದಂತೆ ಸಂಪೂರ್ಣವಾಗ್ತಾ ಬಂತು ಎಂಬುದಾಗಿ ಪೌಲನಲ್ಲಿ ಎಚ್ಚರಿಸ್ತಾ ಇದ್ದಾನೆ. 5:9, 1 ಥೆಸಲೋನಿಕ 5:9 ಕೂಡ ಓದಿಕೊಳ್ಳೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ದೇವರ ಕೋಪಕ್ಕೆ ಗುರಿಯಾಗುವುದಕ್ಕಾಗಿ ನಮ್ಮ ನೇಮಕ ಮಾಡಲಿಲ್ಲ. ಕ್ರಿಸ್ತನ ಮೂಲಕ ರಕ್ಷಣೆ ಸಂಪಾದಿಸಿ ಎತ್ತಲ್ಪಡಬೇಕೆಂಬುದಾಗಿ ದೇವರ ನೇಮಕ, ದೇವರ ಯೋಜನೆ ಆಗಿದೆ ನಮ್ಮೆಲ್ಲ ಕುರಿತಾಗಿ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಓದುವ, ಪ್ರಕಟಣೆ ಪುಸ್ತಕ 6:12-16. ಅಲ್ಲಿ ಯಜ್ಞದ ಕುರಿಮರಿ ಮತ್ತು ತಂದೆಯಾದ ದೇವರ ಕೋಪ ಯಾವ ರೀತಿ ಪ್ರಕಟವಾಗ್ತದೆ ಆ ಉಪದ್ರವ ಕಾಲದಲ್ಲಿ ಎಂಬುದಾಗಿ ನೋಡುವ ನಾವು. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣ ಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಕದಲಿದವು. ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳು ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಇಲ್ಲಿ ನೋಡಿ, ದೇವರ ಯಜ್ಞದ ಕುರಿಮರಿಯಾದ ಯೇಸುವಿನ ಕೋಪ ಪ್ರಕಟವಾಗುವಂತ ಒಂದು ಸಮಯ ಅದು 7 ವರ್ಷಗಳ ಉಪದ್ರವ ಕಾಲದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆ ಉಪದ್ರವ ಏನೆಲ್ಲ ಉಂಟಲ್ಲ ಆ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದುವ, ಯೋವೇಲನ ಪುಸ್ತಕ 1:12-20. ಬುಕ್ ಆಫ್ ಜೋಯಲ್ ಚಾಪ್ಟರ್ 1:12-20. ಯಾವ ರೀತಿ ಉಪದ್ರವಗಳಿರ್ತದೆ ಆ ಸಮಯದಲ್ಲಿ ಎಂಬುದಾಗಿ.
ಯೋವೇಲ 1:12. ದ್ರಾಕ್ಷಾಲತೆಯು ಆಶಾಭಂಗಪಟ್ಟಿದೆ, ದ್ರಾಕ್ಷಲತೆ ಆಶಾಭಂಗಪಟ್ಟಿದೆ, ಅಂಜೂರದ ಗಿಡವು ಕ್ಷೀಣವಾಗಿದೆ, ಅಂಜೂರದ ಗಿಡವು ಕ್ಷೀಣವಾಗಿದೆ, ದಾಳಿಂಬ, ಖರ್ಜೂರ, ಸೇಬು ಅಂತೂ ಸಕಲ ವನ ವೃಕ್ಷಗಳು ಅಂದ್ರೆ ಈ 7 ವರ್ಷಗಳಲ್ಲಿ ನಡೆಯುವಂತ ಉಪದ್ರವ ಕಾಲದ ಕುರಿತಾಗಿ ಮಾತಾಡ್ತಾ ಇದೆ. ಓದಿ. ಅಂತೂ ಸಕಲ ವನ ವೃಕ್ಷಗಳು ಒಣಗಿವೆ, ಒಣಗಿ ಹೋಗಿವೆ, ಆನಂದವು ತಗ್ಗಿ ನರ ಜನ್ಮದವರಿಗೆ ತಪ್ಪಿ ಹೋಗಿದೆ. ಆನಂದ ಇಲ್ಲ, ಆನಂದ ತಪ್ಪಿ ಹೋಗಿದೆ. ಸಂತೋಷ ಇಲ್ಲ, ಆನಂದ ತಪ್ಪಿ ಹೋಗಿದೆ ನರ ಜನ್ಮದವರಿಗೆ. ಯಾಜಕರೇ ಗೋಣಿತಟ್ಟನ್ನು ಉಟ್ಟುಕೊಂಡು ಮೊರೆ ಇಡಿರಿ. ಯಜ್ಞವೇದಿಯ ಸೇವಕರೇ ಗೋಳಾಡಿರಿ. ನನ್ನ ದೇವರ ದಾಸರೇ ಬನ್ನಿರಿ. ಗೋಣಿತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರಿ. ಧಾನ್ಯ ಪಾನ ನೈವೇದ್ಯಗಳು ನಿಮ್ಮ ದೇವರ ಆಲಯಕ್ಕೆ ಒದಗವು. ಉಪವಾಸ ದಿನವನ್ನು ಏರ್ಪಡಿಸಿರಿ. ಸಂಘವನ್ನು ಕೂಡಿಸಿರಿ. ಹಿರಿಯರನ್ನು ಸಮಸ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯೆಹೋವನ ಆಲಯಕ್ಕೆ ಬರಮಾಡಿ ಯೆಹೋವನಿಗೆ ಮೊರೆಯಿಡಿರಿ. ಯೆಹೋವನ ದಿನವು ಸಮೀಪಿಸಿತು. ಯೆಹೋವನ ದಿನ ಅಂದ್ರೆ ಯಾವ ದಿನ? ಅದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಒಂದನೇದಾಗಿ ಎತ್ತಲ್ಪಡುವಂತ ದಿವಸ, ಅದಕ್ಕೆ ಕೂಡ ಡೇ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳ್ತಾರೆ. ಅದು ಸಮೀಪವಾಗಿದೆ. ಮುಂದೆ ಓದಿ. ಅಯ್ಯೋ ದಿನವೇ ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ. ಸಭೆ ಎತ್ತಲ್ಪಟ್ಟ ಕೂಡಲೇ ಈ ಭೂಲೋಕದಲ್ಲಿ ನಾಶನವು ಆರಂಭವಾಗುತ್ತದೆ ಪ್ರಿಯರೇ. ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು. ನಮ್ಮ ಆಹಾರವು ನಮ್ಮ ಕಣ್ಣೆದುರಿಗೆ ಹಾಳಾಯಿತಲ್ಲ. ನಮ್ಮ ಕಣ್ಣೆದುರಿಗೆ ಹಾಳಾಗುತ್ತದೆ. ಹರ್ಷ ಮತ್ತು ಉಲ್ಲಾಸಗಳು ನಮ್ಮ ದೇವರ ಆಲಯದೊಳಗಿಂದ ತೊಲಗಿದವಲ್ಲ. ಹರ್ಷ ಮತ್ತು ಉಲ್ಲಾಸ ಏನಾಗ್ತದೆ? ತೊಲಗಿ ಹೋಗುತ್ತದೆ. ಮುಂದೆ ಓದಿ. ಬೀಜಗಳು ಹೆಂಟೆಗಳ ಕೆಳಗೆ ಒಣಗುತ್ತವೆ. ಒಣಗುತ್ತವೆ. ಹಗೆಯುಗಳು ಬರಿದಾಗಿವೆ. ಕಣಜಗಳು ಬಿದ್ದು ಹೋಗಿವೆ. ಧಾನ್ಯಕ್ಕೆ ಸಂಕೋಚವಾಯಿತಷ್ಟೇ. ಅಯ್ಯೋ, ಪಶುಗಳು ಎಷ್ಟೋ ನರಳುತ್ತವೆ. ಮೇವಿಲ್ಲದೆ ಕಾರಣ ದನದ ಮಂದೆಗಳು ಭ್ರಮೆಗೊಂಡಿವೆ. ಕುರಿಯ ಹಿಂಡುಗಳು ದಂಡನೆಗೆ ಗುರಿಯಾಗಿವೆ. ಯೆಹೋವಾ, ನಿನಗೆ ಮೊರೆಯಿಡುತ್ತೇನೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿಬಿಟ್ಟಿದೆಯಲ್ಲ. ವನ ವೃಕ್ಷಗಳನ್ನೆಲ್ಲ ಬೇಗೆಯು ಸುಟ್ಟು ಹಾಕಿದೆ. ಅಂದ್ರೆ ಕಿಚ್ಚು ಎಂಬುದು ಯಾವಾಗ ಏನಾಗುತ್ತದೆ? ಒಂದು ಕಡೆಯಲ್ಲಿ ಬರಗಾಲ, ಇನ್ನೊಂದು ಕಡೆಯಲ್ಲಿ ಭೂಕಂಪ, ಇನ್ನೊಂದು ಕಡೆಯಲ್ಲಿ ಜಲಪ್ರಳಯ, ಇನ್ನೊಂದು ಕಡೆಯಲ್ಲಿ ಬೆಂಕಿ. ಈ ಬಾಂಬುಗಳು ಬೀಳುವಾಗ ನಡೆಯುವಂಥ ಸಂಗತಿಗಳು ಅನೇಕ, ಅಂದರೆ ಒಂದರ ನಂತರ ಒಂದು ವಿಧವಾದ ಉಪದ್ರವಗಳು 7 ವರ್ಷಗಳಲ್ಲಿ ಭೂಮಿ ನಡಲಿಕ್ಕೆ ಇರ್ತದೆ ಪ್ರಿಯರೇ. ಮುಂದೆ ಓದಿ. ಭೂಜಂತುಗಳು ನಿನ್ನ ಕಡೆಗೆ ತಲೆ ಎತ್ತುತ್ತವೆ. ತೊರೆಗಳು ಬತ್ತಿ ಹೋಗಿವೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿಬಿಟ್ಟಿದೆ. ಹಾಗಾದ್ರೆ ಇನ್ನೊಂದು ವಾಕ್ಯ 2:11 ಓದಿ. ಜೋಯಲ್ 2:11, ಯೋವೇಲ 2:11. ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೆಯುತ್ತಾನೆ. ಆತನ ದಂಡು ಬಹು ದೊಡ್ಡದು. ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನ, ಡೇ ಆಫ್ ದ ಲಾರ್ಡ್, ಮಹತ್ತರವು ಅತಿ ಭಯಂಕರವೂ ಆಗಿದೆ. ಅದನ್ನು ತಾಳಿಕೊಳ್ಳುವವರು ಯಾರು? ನೋಡಿ, ಯೆಹೋವನ ದಿನ ಅದು ಮಹಾ ಭಯಂಕರವಾದಂಥ ದಿನವಾಗಿರುತ್ತದೆ. ಚಪಾನಿಯ ಚಾಪ್ಟರ್ 1:14-18, ಚಪಾನಿಯನ ಪುಸ್ತಕ 1ನೇ ಅಧ್ಯಾಯ 14-18 ವಾಕ್ಯ ಓದುವ. ಯೆಹೋವನ ಮಹಾದಿನವು ಹತ್ತಿರವಾಯಿತು. ಸಮೀಪಿಸಿತು. ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ. ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ.
ಶ್ರಮ ಸಂಕಟಗಳ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಳು ಮಾಡುವ ದಿನ, ಹಾಳು ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕತ್ತಲೆಯ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಕಾರ್ಮುಗಿಲ ನೋಡಿ ಎಂತ ದಿನ ಯಾವುದು? ಈ 7 ವರ್ಷಗಳ ಕಾಲದ ಕುರಿತು ಮಾತಾಡ್ತಾ ಇದೆ. ಕಾರ್ಮುಗಿಲ ಕಗ್ಗತ್ತಲ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ, ಯೆಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ನೋಡಿ, ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ಅವರ ರಕ್ತವು ಧೂಳಿನಂತೆ ಚೆಲ್ಲಿ ಹೋಗುವುದು. ಅವರ ಮಾಂಸವು ಮಲದ ಹಾಗೆ ಬಿದ್ದಿರುವುದು. ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿ ಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು. ಹೌದು, ಘೋರವಾಗಿ ನಿರ್ಮೂಲ ಮಾಡುವನು. ಅಂದ್ರೆ 7 ವರ್ಷಗಳ ಕಾಲ ಏನೆಲ್ಲ ಉಪದ್ರವ ನಡೀತೇವೆ ಅಂತಲ್ಲ, ಅದನ್ನು ಈ ಸುರುಳಿಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಪ್ರಿಯರೇ. ಈ ಸುರುಳಿಯನ್ನು ತನ್ನ ಬಲಗೆಯಲ್ಲಿ ಹಿಡಿದುಕೊಂಡಿರುವಂಥ ಸಿಂಹಾಸನದಲ್ಲಿ ಕೂತಂಥ ದೇವರನ್ನು ನಾವು ಪ್ರಕಟಣೆ 5:1 ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದೆ ಓದುವ. ಅದೇ 1ನೇ ವಾಕ್ಯ ಆರಂಭದಲ್ಲಿ ಓದಿ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಬಲಗೈಯಲ್ಲಿ ಒಂದು ಸುರುಳಿ. ಬಲಗೈ ಅಂದ್ರೆ ಏನು ಅರ್ಥ ಆಯ್ತು ನಮಗೆ? ಸುರುಳಿಯನ್ನು ಕಂಡೆ. ಸುರುಳಿ ಅಂದ್ರೆ ಅರ್ಥ ಆಯ್ತು ನಮಗೆ. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದೇನು ಬರೆದಿತ್ತು? ನಾವೀಗಾಗಲೇ ಎಸೆಕಿಯೇಲ್ 2:8-10 ವಾಕ್ಯ ಓದಿದ್ದೇವೆ. ಮುಲುಗು ಇವೆಲ್ಲವೂ ಬರೆಯಲ್ಪಟ್ಟಿತ್ತು. ಮೊರೆ ಎಲ್ಲ ಎಂಬುದಾಗಿ ನಾವು ಅಳು ಎಂಬುದಾಗಿ ನೋಡಿದ್ದೇವೆ. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ನೋಡಿ, ನಾನು ಆವಾಗಲೇ ಹೇಳಿದ ಹಾಗೆ ಇಸ್ರೇಲ್ನಲ್ಲಿ ಉಯಿಲು ಬರೆಯುವಾಗ 7 ಸಾಕ್ಷ್ಯಗಳನ್ನು ತಗೊಂಡು ಬರ್ತಾ ಇದ್ರು. ಆ 7 ಸಾಕ್ಷ್ಯಗಳು ಅದಕ್ಕೆ 7 ಸಿಗ್ನೇಚರ್ ಹಾಕಿ, ಸಹಿ ಹಾಕಿ, ನಂತರ ಅದಕ್ಕೆ ಮುದ್ರೆ ಹಾಕ್ತಾ ಇದ್ರು. ಆ ವ್ಯಕ್ತಿ ಸತ್ತ ನಂತರ ಆ ಉಯಿಲು ಅದು ಆಚರಣೆಗೆ ಬರುವ ಹಾಗೆ 7 ಸಾಕ್ಷಿಗಳನ್ನು ತಗೊಂಡು ಬಂದು ಅವರ ಸಮಕ್ಷಮದಲ್ಲಿ ಆ ಮುದ್ರೆಯನ್ನು ಹೊಡೆದು ಅವರು ಏನು ಮಾಡ್ತಾಯಿದ್ರು? ಅದನ್ನು ಆಚರಣೆಗೆ ಏನು ಮಾಡ್ತಾಯಿದ್ರು? ತಗೊಂಡು ಬರ್ತಾ ಇದ್ರು ಪ್ರಿಯರೇ. ಇಲ್ಲಿ ಈ ಮುದ್ರೆ ಏನಾಗಿದೆ? ಈ ಸಾಧಾರಣ ಮನುಷ್ಯನು ಒಡೆಯುವುದಕ್ಕೆ ಸಾಧ್ಯವಿಲ್ಲದಂಥ ಮುದ್ರೆ. ಯಾಕಂದರೆ 7 ಉಪದ್ರವಗಳನ್ನು ಬರೆದಿರುವಂಥ ಮುದ್ರೆ ಆಗಿದೆ ಇದು. 7 ಮುದ್ರೆಗಳು ಈ ಸುರುಳಿಗಳಲ್ಲಿ, ಈ ಸುರುಳಿಗೆ 7 ಮುದ್ರೆಗಳು ಹಾಕಲ್ಪಟ್ಟಿವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೇಮಕ ಮಾಡಲ್ಪಟ್ಟವನ್ನು ಮಾತ್ರ ಅದನ್ನು ಒಡೆದಾಕುವುದಕ್ಕೆ, ಸರ್ವಶಕ್ತವನ್ನು ಮಾತ್ರ ಅದನ್ನು ಒಡೆಯಲಿಕ್ಕೆ ಅದು ಸಾಧ್ಯ. ಇನ್ನೊಂದು ವಿಷಯ ಹೇಳ್ತಾನೆ, ಈ ಮುದ್ರೆ ಉಪದ್ರವಗಳನ್ನು ಬರೆದಿರುವಂಥ ಮುದ್ರೆ ದಾನಿಯೇಲನ ಕಾಲದಲ್ಲಿ ದಾನಿಯೇಲನಿಗೆ ಪ್ರಕಟ ಆಯಿತು. ಆದರೆ ದಾನಿಯೇಲನಿಗೆ ಪ್ರಕಟಪಡಿಸಲಿಕ್ಕೆ ದೇವರು ಅಪ್ಪಣೆ ಕೊಡಲಿಲ್ಲ. ನಾವು ಮೊದಲದಾಗಿ ಆವಾಗ ಓದಿದ್ದ ವಾಕ್ಯಕ್ಕೆ ಬರುವ ಯೆಶಾಯ 29:11-12, ನಂತರ ದಾನಿಯೇಲನ ವಾಕ್ಯಕ್ಕೆ ಹೋಗುವ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ದೈವಿಕ ಪ್ರಕಟಣೆ ಇಲ್ಲದೆ ಅಥವಾ ದೇವರು ಪ್ರಕಟ ಮಾಡದೆ ಯಾರು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ದೇವರೇ ತನ್ನ ಆತ್ಮನ ಮೂಲಕ ನಮಗೆ ಪ್ರಕಟಪಡಿಸಬೇಕು. ಇವತ್ತು ವರ್ಷಗಳಿಂದ ಯುಗಾಂತರಗಳಿಂದ ಮುಚ್ಚಲ್ಪಟ್ಟ ಮುದ್ರಿತವಾದ ಸಂಗತಿಗಳನ್ನು ದೇವರು ತನ್ನ ಆತ್ಮನ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾದ ನಮಗೆ ಆತನು ಪ್ರಕಟ ಮಾಡಿದ್ದಾನೆ. ನಾವೆಲ್ಲಿ ನೋಡ್ತೇವೆ? ಓದುವ ನಾವು ಎಫೆಸ ಪತ್ರಿಕೆ 3:1 ವಾಕ್ಯದಿಂದ ಓದಿ.
ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದಿರಲ್ಲ. ದೈವ ಪ್ರಕಟಣೆ ಇಲ್ಲದೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಏಷ್ಯ 29ಕ್ಕೆ ತಿರುಗಿ ಬರುವ 11:12. ಅಕ್ಷರ ಇಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ಓದು ಬಲ್ಲವನೇ ಕೊಟ್ರೆ ನನಗೆ ಪ್ರಕಟಣೆ ಇಲ್ಲ ಅಂತ ಹೇಳ್ತಾನೆ. ಓದು ಇಲ್ಲದವನೇ ಕೊಟ್ರೆ ನನಗೆ ಓದಿಗೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಎಲ್ಲಕ್ಕೂ ದೈವಿಕ ಪ್ರಕಟಣೆ ಅತಿ ಪ್ರಾಮುಖ್ಯವಾದದ್ದು. ದಾನಿಯೇಲ 8:26ಕ್ಕೆ ಬರುವ ಡ್ಯಾನಿಯಲ್ ಚಾಪ್ಟರ್ 8:26. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ವಿಷಯವು ನಿಜವೇ ಸರಿ. ಆದರೆ ಆ ಕನಸು ಗುಟ್ಟಾಗಿರಲಿ. ಇನ್ನೊಂದು ವಾಕ್ಯ ದಾನಿಯೇಲ 12:4, ಡ್ಯಾನಿಯಲ್ 12:4. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನಿಗೆ ಪ್ರಕಟ ಮಾಡಿದ್ರು, ಅದನ್ನು ಏನು ಮಾಡಲಿಲ್ಲ ದಾನಿಯೇಲ ಮುದ್ರೆ ಹಾಕುವುದಕ್ಕಾಗಿ ದೇವರು ಹೇಳಿದ, ಅದನ್ನು ಪ್ರಕಟ ಮಾಡಬಾರದಂತ ದೇವರು ಹೇಳಿದ. ಓದಿ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆ ಹೆಚ್ಚುವುದು. 9ನೇ ವಾಕ್ಯ ಕೂಡ ಓದಿ. ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. 4ನೇ ವಾಕ್ಯದಲ್ಲಿಯೂ 9ನೇ ವಾಕ್ಯದ ಏನು ನೋಡ್ತಾ ಇದ್ದೇವೆ? ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರಿತವಾಗಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ದಾನಿಯೇಲನಿಗೆ ಮುದ್ರೆ ಹಾಕಿ ಮುಚ್ಚುವುದಕ್ಕಾಗಿ ದೇವರು ಆಜ್ಞಾಪಿಸಿದ. ಆದರೆ ಹೊಸ ಒಡಂಬಡಿಕೆಗೆ ಪ್ರಕಟಣೆ 22:10 ಓದಿ. ರೆವಲ್ಯೂಷನ್ 22:10. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಇನ್ನೊಂದು ವಾಕ್ಯ ಪ್ರಕಟಣೆ 10:7 ಕೂಡ ಓದಿ. ರೆವಲ್ಯೂಷನ್ 10:7. ಸಮಸ್ತವನ್ನು ಸೃಷ್ಟಿಸಿ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನು ಸಾವಕಾಶವಿರುವುದಿಲ್ಲ. ಏಳನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವೆನು ಎಂದು ಹೇಳಿದನು. ಪ್ರೈಸ್ ಗಾಡ್. ಅಂದ್ರೆ ಸಾವಕಾಶವಿಲ್ಲ. ದೇವರು ತನ್ನ ದಾಸರಿಗೆ ಶುಭ ವರ್ತಮಾನವಾಗಿ ಏನೆಲ್ಲ ತಿಳಿಸಿದ್ದಾನೋ ಅದನ್ನು ನೆರವೇರಿಸಲಿಕ್ಕೆ ಬರ್ತಾನೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡ್ತೇವೆ. ಹಾಗಾದರೆ ಇಲ್ಲಿ ದೇವರು ತನ್ನ ಬಲಗೈಯಲ್ಲಿ ಸುರುಳಿ ತಗೊಂಡಿದ್ದಾನೆ. 7 ಮುದ್ರೆಗಳಲ್ಲಿದೆ. 1ನೇ ವಾಕ್ಯ ಓದಿ ಪುನಃ. ಪ್ರಕಟಣೆ 5:1, ರೆವಲ್ಯೂಷನ್ 5:1. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಪ್ರೈಸ್ ಗಾಡ್. 2ನೇ ವಾಕ್ಯಕ್ಕೆ ಬರುವ ತಿರುಗಿ. ಇದಲ್ಲದೆ ಒಂದನೇ ಇಲ್ಲಿ 7 ಸಂಗತಿ ಉಂಟು. ಪ್ರಕಟಣೆ 4ನೇ ಅಧ್ಯಾಯದಲ್ಲಿ 7 ಸಂಗತಿ ಹೇಗೆ ನೋಡಿದೆವೋ, ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಕೂಡ 7 ಸಂಗತಿನ ನೋಡ್ಲಿಕ್ಕೆ ಹೋಗ್ತೇವೆ. ಓಕೆ. 2ನೇ ವಾಕ್ಯ, 2ನೇ ಸಂಗತಿ. 2ನೇ ವಾಕ್ಯದಲ್ಲಿ ಈ ಅಧ್ಯಾಯದಲ್ಲಿರುವ
ಎರಡನೇ ಸಂಗತಿ ಆಗಿದೆ ಅಥವಾ ಎರಡನೇ ಭಾಗವಾಗಿದೆ. ಓದಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಇಲ್ಲಿ ದೇವದೂತರು ಬಲಿಷ್ಠರಾಗಿದ್ದಾರೆ. ಇಲ್ಲಿ ಈತ ನೋಡುವಾಗ ಬಲಿಷ್ಠನಾದ ದೇವದೂತನೊಬ್ಬನನ್ನು ಈತನು ಕಾಣ್ತಾ ಇದ್ದಾನೆ. ಈ ದೂತನು ಅಲ್ಲಿ ಸಾರ್ತಾ ಇದ್ದಾನೆ. ಈ ಮುದ್ರೆಯನ್ನು ಒಡೆಯುವುದಕ್ಕೆ ಯಾರು ಯೋಗ್ಯನು? ಹಲಲಿಯ ಒಂದು ಪ್ರಕಟಣೆಯನ್ನು ಆತನು ಹೊರಡಿಸುವಂಥದ್ದನ್ನು ಆ ದೇವದೂತನು ಸಾರಿ ಹೇಳುವಂಥದ್ದನ್ನು ಇಲ್ಲಿ ಅಪೊಸ್ತಲ ಯೋಹನ್ನನು ಕೇಳ್ತಾ ಇದ್ದಾನೆ ಪ್ರಿಯರೇ. ಅದರ ಅರ್ಥ ಈ ಮುದ್ರೆಯನ್ನು ಸಾಧಾರಣವಾಗಿ ದೇವದೂತರಾಗಲಿ, ಪರಲೋಕ ದೇವರು ಬಿಟ್ಟು ಪರಲೋಕ ನಿವಾಸಿಗಳಾಗಲಿ, ಭೂಲೋಕ ನಿವಾಸಿಗಳಾಗಲಿ, ಪಾತಾಳ ಲೋಕ ನಿವಾಸಿಗಳಾಗಲಿ ಯಾರು ಅದನ್ನು ಒಡೆದಾಕುವುದಕ್ಕೆ ಅದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಒಂದು ಘನತೆ, ಸಾರ್ವಭೌಮತ್ವ ಅಥವಾ ಯೋಗ್ಯತೆಯನ್ನು ಇದರ ಮೂಲಕ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಯಾಕೆ ದೇವದೂತನು ಅಲ್ಲಿ ಸಾರಿ ಹೇಳ್ತಾ ಇದ್ದಾನೆ? ಯಾಕಂದರೆ ದೇವರ ಶಕ್ತಿ, ದೇವರ ಬಲ, ದೇವರ ಪರಾಕ್ರಮ, ದೇವರ ಮಹಿಮೆ, ದೇವರ ಪ್ರಭಾವವನ್ನು ನಾವೆಲ್ಲ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ. ಅಂದರೆ ಯಾರಾದಿದ್ದರೆ ಬರಲಿ ನೋಡುವಂಥ, ಅಲ್ಲಲ್ಲಿ ಯಾರು ಕೂಡ ಮುದ್ರೆಯನ್ನು ಒಡೆಯುವಂಥ ಒಂದು ಯೋಗ್ಯತೆ ಇಲ್ಲವನಿಗೆ ಸಿಗಲಿಲ್ಲ ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಮುದ್ರೆ ಹೊಡೆಯುವುದಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಯೋಗ್ಯತೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ 3 ಮತ್ತು 4ನೇ ವಾಕ್ಯಕ್ಕೆ ಬರುವಾಗ ಅಪೊಸ್ತಲ ಯೋಹನ್ನನು ಇದನ್ನು ಕಂಡಾಗ, ಯಾಕೆಂದರೆ ದೇವದೂತನು ಕರೆ ಕೊಡ್ತಾ ಇದ್ದಾನೆ, ಸಾರಿ ಹೇಳ್ತಾ ಇದ್ದಾನೆ, ಪ್ರಕಟಪಡಿಸ್ತಾ ಇದ್ದಾನೆ ಈ ಮುದ್ರೆಯನ್ನು ಒಡೆಯುವುದಕ್ಕಾಗಿ. ಅದು ಯಾರು ಕಾಣದಿರುವಾಗ ಈ ಅಪೊಸ್ತಲ ಯೋಹನ್ನನು ಏನಾಗ್ತಾ ಇದ್ದಾನೆ? ದುಃಖ ಪಡ್ತಾ ಇದ್ದಾನೆ, ಅಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. 3-4 ವಾಕ್ಯ ಓದಿಕೊಳ್ಳೋಣ. 3ನೇ ಭಾಗ ಇದು, 3ನೇ ವಿಷಯ. ಈ ಅಧ್ಯಾಯದ 7 ವಿಷಯಗಳಲ್ಲಿ 3ನೇ ವಿಷಯ ಇದು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಅದರ ಒಳಗಡೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ನೋಡಿ, ಯಾರು ಕೂಡ ಶಕ್ತಿ ಉಳ್ಳವರು ಕಾಣ್ತಾ ಇಲ್ಲ. ಯಾರು ಕೂಡ ದೇವದೂತ ಆಲ್ರೆಡಿ ಪ್ರಕಟ ಮಾಡ್ತಾ ಇದ್ದಾನೆ, ಸಾರಿ ಹೇಳ್ತಾ ಇದ್ದಾನೆ, ಕರೆ ಕೊಡ್ತಾ ಇದ್ದಾನೆ. ಅದು ಯಾರಿಗೂ ಶಕ್ತಿ ಇಲ್ಲ ಅಂತೆ. ಇಲ್ಲಿ ದೇವರ ಸರ್ವಶಕ್ತತೆಯನ್ನು, ಸಾರ್ವಭೌಮತೆಯನ್ನು ಇದರ ಮೂಲಕ ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಓಕೆ, ಮುಂದೆ ಓದಿ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಇಲ್ಲಿ ಯೋಹನ್ನನು ಏನ್ ಮಾಡ್ತಾ ಇದ್ದಾನೆ? ಬಹಳವಾಗಿ ಅಳ್ತಾ ಇದ್ದಾನೆ. ಈ ಸುರುಳಿಯನ್ನು ಬಿಚ್ಚುವುದಕ್ಕೆ ಯೋಗ್ಯನಾದವನು ಯಾರು ಇಲ್ವಲ್ಲ, ಅದರಲ್ಲಿ ನೋಡುವುದಕ್ಕೆ ಅದರ ಒಳಗೆ ಏನಿದೆ, ಲೋಕಾದಿಯಿಂದ ದೇವರು ಏನೆಲ್ಲ ಇದಕ್ಕೋಸ್ಕರ ಈ ಶಿಕ್ಷೆಯನ್ನು ಏನು ಬರೆದಿಟ್ಟಿದ್ದಾನೆ, 7 ವರ್ಷಗಳ ಕಾಲ ಉಪದ್ರವ ಕಾಲದಲ್ಲಿ ಪ್ರಕಟವಾಗುವಂಥ ಆ ಶಿಕ್ಷೆಗಳು, ಅದರ ಕುರಿತು ಏನೆಲ್ಲ ಬರೆದಿಟ್ಟಿದ್ದಾನೆ, ಅದನ್ನು ನೋಡುವುದಕ್ಕೆ, ಅದನ್ನು ಆ ಮುದ್ರೆಯನ್ನು ಹೊಡೆಯುವುದಕ್ಕೆ ಯೋಗ್ಯನಾದವನು ಯಾರು ಇಲ್ವಲ್ಲ ಎಂಬುದಾಗಿ ದುಃಖ ಪಡುತ್ತಿರುವಂಥ, ಅಳುತ್ತಿರುವಂಥ ಅಪೊಸ್ತಲ ಯೋಹನ್ನನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ಮತ್ತು 4ನೇದಾಗಿ ನಾವು 5-10 ವಾಕ್ಯಗಳು ಮುಂದಿನ ವಾಕ್ಯದನ್ನು ನೋಡ್ತೇವೆ. ಇಲ್ಲಿ 4 ವಿಧವಾಗಿ ಯೇಸು ಸ್ವಾಮಿಯ ಚಿತ್ರಿಸಿರುವಂಥದ್ದನ್ನು, 4 ವಿಧವಾದ ರೂಪಗಳನ್ನು, 4 ವಿಧವಾಗಿ ಯೇಸು ಸ್ವಾಮಿಯಲ್ಲಿ ಕಾಣ್ತೇವೆ ನಾವು. ಓದುವ. ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು. 1ನೇದಾಗಿ ಯೇಸು ಸ್ವಾಮಿನ ಇಲ್ಲಿ ನಾವು ಯೂದ ಕುಲದ ಸಿಂಹವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಯಾವ ಕುಲದಲ್ಲಿ ಜನಿಸಿದನು? ಯೂದ ಕುಲ, ಯಹೂದ ಕುಲದಲ್ಲಿ ಯೇಸು ಜನಿಸಿ ಬಂದ. ನಾವು ಆದಿಕಾಂಡ 49:8-12 ವಾಕ್ಯ ಓದುವ. ಅಲ್ಲಿ ಯಾಕೋಬನು ತನ್ನ 12 ಕುಲಗಳನ್ನು, 12 ಕುಲ ನಾಯಕರನ್ನು ಅಥವಾ ತನ್ನ 12 ಮಕ್ಕಳನ್ನು ಆಶೀರ್ವದಿಸಿದಂಥ ಆಶೀರ್ವಚನದ ಮಾತುಗಳಲ್ಲಿ ಕಾಣ್ತೇವೆ ನಾವು. ಓದುವ. ಯಹೂದನೇ, ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು. ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲೆ ಇರುವುದು. ನಿನ್ನ ಸಹೋದರರು ನಿನಗೆ ಎರಗುವರು.
ನಿನಗೆ ಎರಗುವರು. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡು ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ರಾಜ್ಯದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು. ರಾಜ ದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು. ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ದ್ರಾಕ್ಷಾರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗಿಯೇ ಇರುವವು. ಹಾಲಿನ ಸಮೃದ್ಧಿಯಿಂದ ಅವನ ಹಲ್ಲುಗಳು ಬೆಳ್ಳಗಾಗಿಯೇ ಇರುವವು. ಯಹೂದನಿಗೆ ಸಂಬಂಧವಾದ ಆಶೀರ್ವಚನವನ್ನು ನಾಡ್ತಾ ಯಹೂದನು ಯಾರಾಗಿದ್ದಾನೆ? 12 ಕುಲನಾಯಕರಲ್ಲಿ ಒಬ್ಬನಾಗಿದ್ದಾನೆ. ಆಕ್ಚುಲಿ ರೂಬೇನನು ಹಿರಿಯನಾಗಿದ್ದ. ರೂಬೇನನು ತಂದೆಯ ಹಾಸಿಗೆಯನ್ನು ಮೈಲಿಗೆ ಮಾಡಿದರಿಂದಾಗಿ 49 ಅಧ್ಯಾಯ 1ನೇ ವಾಕ್ಯದಿಂದ ಓದಿದ್ದೆ ಗೊತ್ತಾಗ್ತದೆ ನಿಮಗೆ. 1-4 ವಾಕ್ಯ ಓದುವಾಗ ಗೊತ್ತಾಗ್ತದೆ. ಈ ಚೊಚ್ಚಲುತನದ ಹಕ್ಕು ಯಾರಿಗೆ ಹೋಯಿತು? ವರ್ಗಾಯಿಸಲ್ಪಟ್ಟಿತು. ಯಹೂದನಿಗೆ ವರ್ಗಾಯಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ಕಾಣ್ತವೆ. ಆ ಯಹೂದ ಕುಲದಲ್ಲಿಯೇ ಕರ್ತನ ಸ್ವಾಮಿ ಜನಿಸಿ ಬರ್ತಾ ಇದ್ದಾನೆ. ಮತ್ತಾಯ 1:3 ಓದಿ. ಮ್ಯಾಥ್ಯೂ 1:3. ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜೇಹರನನ್ನು ಪಡೆದನು. ಪೆರೆಚನು ಹಚ್ರೋನನನ್ನು ಪಡೆದನು. ಓಕೆ, 16 ವಾಕ್ಯ ಅದೇ ಅಧ್ಯಾಯದಲ್ಲಿ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಅಂದ್ರೆ ಯಹೂದ ಕುಲದಲ್ಲಿ ಜನಿಸಿ ಬರುವಂತ ಕ್ರಿಸ್ತನನ್ನು ಇಲ್ಲಿ ಕಾಣ್ತೇವೆ. ಲೂಕ 1 ಆಕ್ಚುಲಿ 23-38 ಕುಲಗಳ ಇಲ್ಲಿ ಕೂಡ ವಂಶಾವಳಿಯನ್ನು ಕಾಣ್ತೇವೆ. ಅದು ನಮಗೆ ಎಲ್ಲ ಬೇಡ. ನಮಗೆ ಬೇಕಾಗಿರೋದು 23ನೇ ವಾಕ್ಯ ಓದಿ ಮೊದಲು. ಲೂಕ 3:23 ವಾಕ್ಯ ಓದುವ ಮೊದಲು. 23-24. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರುಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು. ಯೋಸೇಫನು ಹೇಲಿಯ ಮಗನು. ಇವನು ಮತ್ತಾತನ ಮಗನು. ಇವನು ಲೇವಿಯ ಮಗನು. ಸಾಕು. 33 ವಾಕ್ಯ ಓದಿ. ಇವನು ಅಮಿನಾದಾಬನ ಮಗನು. ಇವನು ಅರ್ನಯ್ಯನ ಮಗನು. ಇವನು ಎಸ್ರೋನನ ಮಗನು. ಇವನು ಫೆರೆಸನ ಮಗನು. ಇವನು ಯೂದನ ಮಗನು. ಅಂದ್ರೆ ಯೂದನ ಸಂತತಿಯಲ್ಲಿ ಕರ್ತನಾದ ಯೇಸು ಸ್ವಾಮಿ ಜನಿಸಿ ಬರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಯೂದ ಕುಲದಲ್ಲಿ ಕರ್ತನ ಅದಕ್ಕಾಗಿ ಯೂದ ಕುಲದ ಸಿಂಹ ಎಂಬುದು ಕರೆಯಲ್ಪಟ್ಟಿದ್ದಾನೆ. ಸೈತಾನನು ಸಿಂಹದಂತೆ ಗರ್ಜಿಸ್ತಾನೆ. 1 ಪೇತ್ರ 5:8 ಹೇಳ್ತದೆ, ಸ್ವಸ್ಥಚಿತ್ತರಾಗಿರಿ. ಓದಿ 5:8. ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗುವುದರಿಂದ ಹತ್ತು ತಿರುಗಾಡ್ತಾ ಇದ್ದಾನೆ ಎಂಬುದಾಗಿ. ಸಿಂಹದಂತೆ ಗರ್ಜಿಸ್ತಾ ಇದ್ದಾನೆ. ಸಿಂಹವಲ್ಲ ಅವನು. ಅಲ್ಲಲ್ಲಿ ಆ ನಿಜವಾದ ಒರಿಜಿನಲ್ ಸಿಂಹ ಯಾರು? ಕರ್ತನಾದ ಯೇಸು ಸ್ವಾಮಿ, ಯೂದ ಕುಲದ ಸಿಂಹ ಎಂಬುದಾಗಿ ಕರ್ತನ ಯೇಸು ಸ್ವಾಮಿ ಕರೆಯಲ್ಪಟ್ಟಿದ್ದಾನೆ. ಇಲ್ಲಿಗೆ ನಾನು ಮುಗಿಸ್ತೇನೆ ಪ್ರಿಯರೇ. ಉಳಿದಂಥ ಭಾಗ ನಾಳೆಗೆ ನಾನು ಮುಂದುವರಿಸಲಿಕ್ಕೆ ಹೋಗುತ್ತೇನೆ. ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳು ಬರಲಿಕ್ಕೆ ಹೋಗುತ್ತೆ ಮುಂದಿನ ದಿವಸಗಳಲ್ಲಿ ಪ್ರಿಯರೇ. ನಾವು ಪ್ರಾರ್ಥನೆಯೊಂದಿಗೆ ನಾವು ಈಗ ನಿಲ್ಲಿಸೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ ಕರ್ತನೇ. ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಇಲ್ಲಿವರೆಗೆ ಆಶೀರ್ವಾದಕರವಾಗಿ ನಂಬಿಗಸ್ತಾಗಿ ನಮ್ಮೆಲ್ಲರನ್ನು ಮುನ್ನಡೆಸಿದ್ದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಹೆಸರಿಸಕ್ಕೆ ಆಶೀರ್ವಾದ ಮಾಡಿ ನಿನ್ನ ಪರಲೋಕಕ್ಕೆ ಸಿದ್ಧಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತೇವೆ. ಘನವನ್ನು ಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.